ನಿನ್ನೆ ದಿನಾಂಕ 15/4/2025 ರಾತ್ರಿ 10:15 ಗಂಟೆಯಿಂದ 10:35 ಗಂಟೆಯ ನಡುವಿನ ಅವಧಿಯಲ್ಲಿ ಮೃತ ಶ್ರೀಮತಿ ಪೂಜಾ ಉರ್ಫ್ ಸುಧಾ ಅಮರೇಶ್ ಅಯ್ಯನಗೌಡರು ಸುಮಾರು 27 ವರ್ಷ, ಸಾಕಿನ್ ಬೆಟಗೇರಿ, ಶರಣ ಬಸವೇಶ್ವರ ನಗರ, ಇವರು ಆತ್ಮಹತ್ಯೆ ಮಾಡ್ಕೊಂಡ ಬಗ್ಗೆ ಒಂದು ದೂರು ದಾಖಲಾಗಿದೆ. ಈ ಒಂದು ದೂರನ್ನು ಸದರಿ ಮೃತಳ ತಾಯಿ ಶ್ರೀಮತಿ ಸರೋಜಾ ಮುರುಗೇಂದ್ರ ಸ್ವಾಮಿ ಹಿರೇಮಠ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಇಬ್ಬರು ಆರೋಪಿತರ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಒಂದು ಮೃತಳ ಭಾವ ವೀರನಗೌಡ ಮರ್ಲಿಂಗೌಡ ಅಯ್ಯನಗೌಡರು, ಇನ್ನೊಬ್ಬರು ಮೃತಳ ಅತ್ತೆ ಶಶಿಕಲಾ ಮರ್ಲಿಂಗೌಡ ಅಯ್ಯನಗೌಡರು. ಈ ಒಂದು ದೂರಿನ ಸಾರಾಂಶ ಏನಂತಂದರೆ, ಏನು ಮೃತ ಪೂಜಾ ಉರ್ಫ್ ಸುಧಾ ಇವರಿಗೆ ದಿನಾಂಕ 25/11/2024 ಈ ಒಬ್ಬರು ಅಮರೇಶ್ ಅನ್ನೋರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಮದುವೆ ಮಾಡಿಕೊಂಡು ಇವರು ಸ್ವಲ್ಪ ದಿವಸ ಶಾಪುರಲ್ಲಿ ವಾಸವಾಗಿದ್ದರು. ಸಬ್ಸಿಕ್ವೆಂಟ್ಲಿ ಈ ಅಮರೇಶ್ ಇವರಿಗೆ ಚಿಕ್ಕಬಳ್ಳಾಪುರಿಗೆ ವರ್ಗಾವಣೆ ಆಗ್ತದೆ. ಆ ನಿಮಿತ್ತ ಇವ್ರನ್ನ ಮತ್ತೆ ಕರ್ಕೊಂಡು ಬಂದು ಇಲ್ಲಿ ಶರಣ ಬಸವೇಶ್ವರ ನಗರದ ತನ್ನ ಮನೆಯಲ್ಲಿ ಬಿಟ್ಟು ಇವರು ಚಿಕ್ಕಬಳ್ಳಾಪುರಿಗೆ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಈ ಅತ್ತೆ ಮತ್ತು ಭಾವ ಇಬ್ಬರು ಈ ಹೆಣ್ಮಗಳಿಗೆ ಕಿರಿಕಿರಿ ಮಾಡ್ತಾಯಿರ್ತಾರೆ. ನೀನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನಿನಗೆ ಅಡುಗೆ ಬರೋದಿಲ್ಲ, ನಿನಗೆ ನನ್ನ ಏನು ಅಮರೇಶ್ಗೆ ಇನ್ನೂ ಒಳ್ಳೆಯ ಒಂದು ಹೆಣ್ಣು ಸಿಗ್ಬೋದಿತ್ತು ಅಂತ ಪುನಃ ಏನು ಕಿರಿಕಿರಿ ಮಾಡ್ತಾ ಹಿಂಸೆ ಕೊಡ್ತಿರ್ತಾರೆ. ಮತ್ತು ಈ ಕುರಿತು ಸದರಿ ಮೃತಳು ಅವರ ಏನು ಸಂಬಂಧಿಕರಿಗೆ ಮತ್ತು ಅವ್ರ ತಾಯಿಗೆ ಮುಂತಾದವ್ರಿಗೆ ಈ ವಿಷಯವಾಗಿ ತಿಳಿಸಿರ್ತಾಳೆ. ಗಂಡನಿಗೂ ಕೂಡ ತಿಳಿಸಿರ್ತಾಳೆ. ಗಂಡ ಸ್ವಲ್ಪ ದಿವಸ ವೆಯ್ಟ್ ಮಾಡು, ನಾನು ಬಂದು ನಿನಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ. ಬಟ್ ಇವರು ಕಿರಿಕಿರಿನ ತಾಳಲಾರದೆ ಸದರಿ ಮೃತಳು ಶ್ರೀಮತಿ ಪೂಜಾ ಇವರು ಒಂದು ಡೆತ್ ನೋಟನ್ನು ಬರೆದಿಟ್ಟು ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತು ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 6/2025 ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ಮುಂದುವರಿಸಲಾಗಿದೆ. ಇಬ್ಬರು ಆರೋಪಿತರು, ಒಂದು ವೀರನಗೌಡ ಮರ್ಲಿಂಗೌಡ ಅಯ್ಯನಗೌಡರು ಹಾಗೂ ಶಶಿಕಲಾ ಮರ್ಲಿಂಗನಗೌಡ ಅಯ್ಯನಗೌಡರು, ಇವ್ರನ್ನ ನಾವು ದಸ್ತಗಿರಿ ಮಾಡಿ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಕಪ್ಪಿದ್ದಾಳೆ, ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಪುನಃ ಅವಳಿಗೆ ಹಿಂಸೆ ಕೊಡ್ತಾಯಿದ್ರು ಅಂತ. ಹಾಂ, ಸೊ ಆ ರೀತಿ ಒಂದು ಹಿಂಸೆ ಕೊಡ್ತಾಯಿದ್ರು ಅಂಥೇಳಿ ಅವ್ರದ್ದು ಏನು ದೂರಿದೆ. ಮತ್ತು ಈ ಬಗ್ಗೆ ಅವರೇನು ಸಂಬಂಧಿಕರಿಗೆ ಎಲ್ಲರಿಗೂ ಕೂಡ ತಿಳಿಸಿ ಸರಿ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಆದರೆ ಇವ್ರದ್ದು ಹರಾಸ್ಮೆಂಟ್ ಕಂಟಿನ್ಯೂ ಆಗಿರೋದ್ರಿಂದ ಅವಳು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಗಂಡನ ಮೇಲೆ ಏನೂ ಅವರು ದೂರಿಲ್ಲ. ಹೀಗಾಗಿ ನಾವು ಗಂಡನ ಮೇಲೆ ಯಾವುದೋ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ. 2-3 ರೀಸನ್ ಹಾಕಿದ್ದಾರೆ. ಅಂದರೆ ಒಂದು ನೋಡ್ಲಿಕ್ಕೆ ಕಪ್ಪಿದೆಯಾ ಅಂತ, ಇನ್ನೊಂದು ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ, ನೀನು ಅವಳಿಗೆ ತಕ್ಕದಾದ ವರ ಅಲ್ಲ ಅಂತ, ಈ ಥರ ಒಂದು ಬೇರೆ ಏನು ಕಾರಣ ಇಲ್ಲ. ನಾವು ಡೆತ್ ನೋಟೇ ಬರೆದಿದ್ದಾರೆ ಕ್ಲಿಯರಾಗಿ. ಅದೇ ನನ್ನ ಸಾವಿಗೆ ನನ್ನ ಅತ್ತೆ ಶಶಿಕಲಾ ಮಾವ ವೀರನಗೌಡ ಇವರು ಕಾರಣ ಆಗಿದ್ದಾರೆ. ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತ, ಮತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಡೆತ್ ನೋಟ್ ಬರೆದು ಮತ್ತು ತನ್ನ ತಂದೆ ತಾಯಿಗೆ ಸಾರಿ ಅಂತ ಹೇಳಿ, ಸೊ ಆ ಬಗ್ಗೆ ನಾವು ತನಿಖೆ ಕೈಗೊಂಡಿದ್ವಿ. ಅರೆಸ್ಟ್ ಇಲ್ಲ. ಗಂಡ ಆಕೆ ಇನ್ಫ್ಯಾಕ್ಟ್ ಅವರು ಆಕೆಗೆ ಸಪೋರ್ಟ್ ಮಾಡಿ, ನೀವು ಸ್ವಲ್ಪ ದಿವಸ ಇರು, ನಾ ಬಂದು ಕರ್ಕೊಂಡು ಹೋಗ್ತೀನಿ, ನಿನಗೆಲ್ಲ ಮನೆ ಮಾಡಿ ಅಂತ ಹೇಳಿದ್ವಿ ಫೋನಲ್ಲಿ. ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಓನ್ಲಿ ಇಬ್ಬರ ಬಗ್ಗೆ ಮಾತ್ರ ದೂರ. ಏನಿಲ್ಲ, ಓನ್ಲಿ ಇದೆ ಮೇಜರ್.